ನಿನ್ನೆ ದಿನ ಯಾವುದೋ ದುಡಿ ಗೇಟ ನಿಂತಿದ್ಲ ನನ್ನ ಟ್ಯಾಗರ್ನಲ್ಲಿ ಕೂರಿಸ್ಕೊಂಡು ನಮ್ಮೂರ್ ಊರಾಗ ಬರ್ತಿದ್ದೆ ನೋಡ್ರಿ. ಅಂಗಡಿ ತರ ಒಂದು ಅಂಶ ಹಾಕಿ ನೋಡ್ರಿ, ಅಲ್ಲಿ ಬ್ರೇಕ್ ಹೊಡೆದ್ರು ನಿಲ್ಲಂಗೆ ನೋಡ್ರಿ. ಅವನ ನಾಡ ಅದು ಸ್ವಲ್ಪ ಮುಂದೆ ಬಂದೆ, ಅವ್ರ ಆಳ ಟೈಲರು ಅದೇ ಬೇಕಾಗ್ಸಿರೋ ನೋಡ್ರಿ. ಅಲ್ಲೊಂದು ಅಂಶ ನನ್ನ ಮಗ ಬಟ್ಟೆ ಹೊಲಿದ್ಬಿಟ್ಟು ಬರೇ ಹೆಂಗ್ಸುರ್ ನೋಡ್ತಾನೆ, ಹೋಗೋಣ ಬರೋನೆಲ್ಲ ಅವ್ನ ಅದೇ ಬೇಕಾಗ್ಸಿರೋ ಅವ್ನ ಅಂಗಡಿ ಅಲ್ಲಿಗೆ ಅಲ್ಲ ಬ್ರೇಕ್ ಹೊಡೆದೆ ನೋಡ್ರಿ. ಅವನಮ್ಮ ಗೇರ್ ಬ್ರೇಕ್ ನಿಲ್ಲಂಗಿಲ್ಲ, ಬ್ರೇಕ್ ಗೇರೇ ಬಿಡಂಗಿಲ್ಲ. ಏನ್ ಮಾಡಕ್ಕಾಗತ್ತೆ, ಸ್ವಲ್ಪ ಮುಂದಕ್ಕೆ ಬಂದು ಬ್ರೇಕ್ ಹೊಡೆದೆ ನೋಡ್ರಿ. ಮೈ ಟಚ್ ಆಗ್ಬಿಡ್ತು. ಅವಳು ಅಷ್ಟಕ್ಕೆ ಕಂಪ್ಲೇಂಟ್ ಕೊಟ್ಬಿಡ್ಬೇಕಾ? ಕೊಟ್ರೆ ಬಿಡ್ರಿ, ನಮ್ಮ ಪಾಂದಿಗ ತೊಡ ಪೈಲಾರೆ ಬಿಡಿಸ್ಕೊಂಡ್ ಬರ್ತಾನೆ. ನಾನು ಹೇಳೋದು ಏನ್ ಮಾಡಕ್ಕಾಗತ್ತೆ, ಎಲ್ಲ ನಾವು 4 ಜನ ಕಣ್ಮರೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನೋಡು. ಕಿಂಡಿ ಜಂಪರ್ ಮಾಡಿ ಕುಂತಲ್ಲಿ ಕೂರಂಗಿ, ನಿಂತಲ್ಲಿ ನಿಲ್ಲಂಗಿ, ಏನೇನೋ ಹುಡುಗಿ ಬಂದ್ರೆ ಚೆಲುವೆ ಒಂದು ಹೇಳ್ತೀನಿ, ಇಲ್ಲ ಅಂದ್ರೆ ಬಿಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ನನಗ ಕೊಡ್ತೀಯ. ಆಸೆ ಹೇಳಲೇ ಟೈಮಲ್ಲಿ ಡ್ರೆಸ್ ನೋಡಿದ್ರೆ ಗಂಡಸು
ಇವರು ಟೋಟಲ್ ಹೇಳ್ಬೇಕಂದ್ರೆ ಯಾವ್ದಕ್ಕೆ ಆರ್ಥಿಕ ಹೊಸ ಪೀಸು ಇದ್ಯಾಕಪ್ಪ ಸಿಂಗರು ಒಳ್ಳೆ ಗೊಮ್ಮಟೇಶ್ವರ ನಿಂತಂಗ್ ನಿಂತು ಬಿಟ್ಟಿಯಲ್ಲ, ನಾ ಯಾರಂತ ಗುರ್ತು ಸಿಕ್ಕಿಲ್ಲ. ಗುರ್ತು ಅಂತ ಗುರ್ತು ಗೊತ್ತಿದ್ರೆ ಎದ್ದು ಬಂದ್ರೆ ಅದ್ಯಾಕೋ ಅಂತ ಸಿಟ್ಟಾಗ್ತೀಯ? ಯಾಕ ಈ ಡ್ರೆಸ್ ಹಾಕೋಬಾರ್ದೇನ? ಈ ಡ್ರೆಸ್ ಈಗಿನ ಕಾಲದಲ್ಲಿ ಫ್ಯಾಷನ್ ಮಾರಯ್ಯ. ಈ ಡ್ರೆಸ್ ಹಾಕೊಂಡ್ರೆ ಟಿಪ್ ಟಾಪ್ ಆಗಿ ಕಾಣಿಸ್ತೀವಿ, ಗೊತ್ತೈತೇನ? ಅಲ್ಲೇ ಗಂಡು ಬೇರೆ ನೀನ್ ಈ ತರ ಡ್ರೆಸ್ ಹಾಕ ಬಂದ್ರೆ ನಮ್ ಗೋಪಿ ಮಾಮ ಜಿನ್ನು ಮಾಮ ಸುಮ್ಮನೆ ಇರ್ತಾರೇ ಅಷ್ಟೇ ಹಾಕ್ತಾರ. ಇನ್ನೇ ಬಂದ್ ನೋಡ್ತಿರ್ತಾರ ನೋಡು. ಯಾಕೆ ಅನುಮಾನ ಶುರುವಾಗೈತೆ ನೋಡು. ಅವ್ರಿಗಾಗೈತ ನಿನಗಾಗೈತಪ್ಪ? ನನಗೇನ ಇಲ್ಲ, ಅವ್ರಿಗಾಗೈತೆ. ಅವ್ರೆಲ್ಲೋ ಅದರ ಇಲ್ಲೇ ಇದೆ ನೋಡು ನಮ್ ಜಿನ್ನು ಮಾಮ ಗೋಪಿ ಮಾಮ ಅಲ್ಲೇ ಅದ ನೋಡು. ಅಪ್ಪ ಗೋಪಿ ಮಾಮ ಎಲ್ಲದೇಪ್ಪ ಸರಿಯಾದ ಬ್ಯಾಟ್ಸ್ಮನ್ ಹೊಡೆದ ಸಿಕ್ಸ್ ಹೊಡೆಯೋದು ಹೊಡೆಯಲ್ಲ ನೋಡಲ್ಲ. ನೋಡು ಮಾಮ ಅಲ್ಲೇನೆ ಅವ್ರು ಸಿಕ್ಸ್ ಹೊಡೆಯರಿಗೆ ಹೊಡ್ಕಂತಾರ, ಅವ್ರದ್ದು ಮುಟ್ಟ ಕೂಡ ಅಂತೇನ ಆರಾಮ ನೆಮ್ಮದ ಕುತ್ಕೊಂಡು ನೋಡಕತ್ತಾರ. ಹೋಗ್ಲಿ ಬ್ಯಾಟಿಂಗ್ ಫಸ್ಟ್ ಅನುಮಾನ ಅನ್ನೋದು ಕ್ಯಾಚ್ ಹಿಡಿಯೋದ್ರಾಗ ಫಸ್ಟ್ ಯಾರ? ಅದು ಮೋಟ್ರ್ ಮಾಮ ಇಲ್ಲ ನೋಡಲ್ಲಿ. ಮೋಟ್ ಮಾಮ ಬಾರಿ ಹತ್ತದ ಮೋಟ್ರ್ ಪಂಪ್ ಮೋಟ್ರನ ಬೇರೆ ತಿಳ್ಕೊಬೇಡ, ಜನ ತಪ್ಪು ತಿಳ್ಕೊಂತಾರೆ. ಅವ್ರೇ ತಿಳ್ಕೊಳಲ್ಲ ಬಿಡು. ಹೋಗ್ಲಿ ಅಂದಂಗ ಗಂಡ ಮಕ್ಕಳಿಗೆ ಅನುಮಾನ ಅನ್ನೋದು ಆ ದೇವ್ರು ಕೊಟ್ಟಿರೋದು ವರ ಅನ್ನಂಗ ಐತಿ. ಅದೇನ್ ಅನುಮಾನ ಇಟ್ಕೊಂಡಿ ಅದು ಹೇಳ್ಬಿಡು. ಅಲ್ಲಲ್ಲಿ ಗಂಡ್ಬೀರಿ ನೀನ್ ಈ ತರ ಡ್ರೆಸ್ ಹಾಕೋ ಬಂದು ಇಲ್ಲಿ ಬಂದು ನನಗೊಂದು ಅನುಮಾನ ಶುರುವಾಗೈತೆ ನೋಡು. ಅದೇಪ್ಪ ಅದ್ ಏನ್ ಅನುಮಾನ ಶುರುವಾಗೈತಿ ನಿನಗ? ಅದನ್ನ ಹೇಳ್ಬಿಡು ಅಂತ ಹೇಳಕತ್ತೀನಲ್ಲ. ಗಂಡಿನ ತರ ಪ್ಯಾಂಟ್ ಶರ್ಟ್ ಹಾಕಿ ಬಂದಿದ್ಯಲ್ಲ, ಡ್ರೆಸ್ ಮಾತ್ರ ಚೇಂಜ್ ಆಗ್ಯಾನ, ನಮ್ಮ ಮುಂಚೆನ ಚೇಂಜ್ ಆಗಿದೆಯಲ್ಲ ನೀನು. ನನಗೆ ಯಾಕೋ ಅನುಮಾನ ಶುರುವಾಯ್ತು ನೋಡು. ಏ ಮಾವು ಹಿಂಗೆ ಯಾಕೆ ಮಾತಾಡ್ತೀನಿ ಅಂತೀನಿ ಎಲ್ಲ. ಈಗಿನ ಕಾಲದಾಗ ಇಂಥ ಡ್ರೆಸ್ ನಾ ಯಾಕೆ ಹಾಕೋಬಾರ್ದು ಅಂತೀನಿ. ನಾ ಹಾಕೊಂಡ್ರೆ ನಿನಗೇನು ಕಷ್ಟ? ಸೀರೆ ನಾನು ಈ ಡ್ರೆಸ್ ಹಾಕೊಂಡ್ರೆ ಟಿಪ್ ಟಾಪ್ ಆಗಿ ಕಾಣಿಸ್ತೀನಿ. ನನಗೆ ಈ ಡ್ರೆಸ್ ಹಾಕೊಳಕ್ಕೆ ಏನು ಹೈಟ್ ಇಲ್ವಾ, ವೆಯ್ಟ್ ಇಲ್ವಾ, ಏಟ್ ಇಲ್ವಾ? ಏನೇನಿರ್ಬೇಕು ಎಲ್ಲ ಐತೆ, ಆದ್ರೆ ಒಂದೇ ಒಂದಿದ್ರೆ ತುಂಬಾ ಚೆನ್ನಾಗಿ ನೋಡು. ಏನದು? ಡ್ರೆಸ್ ಅಲ್ಲೇ ಡ್ರೆಸ್. ಅಲ್ಲೋ ಬ್ಲೇಡ್ ಬ್ಲೇಡ್ ನನ್ನ ಮೀಸೆ ಮಗ ಕಟ್ಟಾಗಲೇ. ಭಾರತ ದೇಶದ ಏನಂತ ಕಡಿದರೆ ಪಂಚಪತಿವ್ರತೆ ಹುಟ್ಟಿನ ದೇಶ. ಇಂಥ ಪವಿತ್ರ ಮನೆಯಲ್ಲಿ ಹುಟ್ಟಿ ಈ ಪೂಟರಿಕೆ ವೇಷದಲ್ಲಿ ಏನಿಂದು? ಅಲ್ಲೋ ಸಿಂಗರ್, ನೀ ಏನಾರ ಕೊಡ್ಸೇನಿ ಡ್ರೆಸ್? ಆಟೋ ಅಂತ ಯಾಕೆ ಫಿಟ್ ಮಾಡ್ಕೊಂತಿ? ಈ ಡ್ರೆಸ್ ಕೊಡ್ಸಿರೋದು ನಿಮ್ಮ ಸಿಂಗರ್ ಮಾವ. ಈ ಡ್ರೆಸ್ ಅಷ್ಟೇ ಅಲ್ಲ ಯವ್ವ, ನನ್ನ ಸೊಸೆಗೆ ನೆಲದ ಮೇಲೆ ನಡೆದಾಡಿದ್ರೆ ಎಲ್ಲ ಕಾಲು ಸವಿತತಿ ಅಂತಂದು ಸ್ಕೂಟರ್ ಕೊಡ್ಸಂಗ ಸ್ಕೂಟರ್. ಎಕ್ಕಡ ಗ್ಯಾರೇಜ್ ಡಬ್ಬ ಅಂಗಡಿ ಹಾಕೊಂಡಿರೋ ಅಲ್ಕ ನನ್ನ ಮಗ ಇಷ್ಟೆಲ್ಲ ಕೊಡ್ಸೇನ ಕುರಿಕಾಯ ನನ್ನ ಮಗ. ಅಂದ್ಮೇಲೆ ವಯಸ್ಸು 5 ಟ್ಯಾಕ್ಟ್ರಿ ಎಕ್ಸ್ಪರ್ಟ್ ಡ್ರೈವರ್. ಈ ಊರ ಯಾರು ಹೊಡೆಯಲ್ಲ ನನ್ನ ಡ್ರೈವರ್. ಹರ್ಸೋದು ಬೇಡ, ನನ್ನ ಮುಂದೆ ಸುರ್ಸೋದು ಬೇಡ ಅಂತಂದ್ರೆ ನೀನ್ ಐತಲ್ಲ ಡಬ್ಬ ಟ್ಯಾಕ್ಟ್ರಿ, ಅದು ಮೊನ್ನೆ ತಾನೇ ಹೋಗಿತ್ತು ರಿಪೇರಿಗಂತ ನನಗೂ ಗೊತ್ತೈತಿ. ಬ್ಯಾಡ್ ಅಂತ ಕೆಟ್ಟ ಬಿಡೋದೇ ಲಡಿಕೆ. ನನ್ನ ಟ್ಯಾಕ್ಟ್ರಿ ಹಳೆದಾದ್ರು ಹೊಸದೈತೆ, ಇಂಜನ್ ಮಡಿಕೆ. ಅಯ್ಯ ಅದೇನ್ ನಿನ್ನ ಮಡಕೆ? ಬೇಕು ಬೇಕಾದಲ್ಲೆಲ್ಲ ಹತ್ರನು ಓಡಿಸಿ ಎಲ್ಲ ತುಕ್ಕು ಹಿಡಿದು ಬಿಟ್ಟೈತೋ ಮಾರಯ್ಯ ನಿನ್ನ ಟ್ಯಾಕ್ಟ್ರಿ. ಏನ್ ಮಾಡಕ್ಕಾಗುತ್ತದೆ? ಅರಿಯೋದು ಮುರಿಯೋದು ಬಹಳ ಸಹಜ. ಇವನ್ನೆಲ್ಲ ನನ್ನ ಮುದ್ದಿನ ಮಗ ನೀನೇ ಅನ್ಸರಿಸ್ಕೊಂಡು ಹೋಗ್ಬೇಕು. ಆತು ಬಿಡಮ್ಮವ್ವ, ನಾನು ಅನ್ಸರಿಸ್ಕೊಂಡು ಹೋಗ್ತೀನಿ. ಇಂಥ ಖುಷಿ ಆಗೋ ಹೋಗೋದು ಬಿಡುವಂತೆ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳಲ್ಲ ಹುಡುಗಿ, ಬರ್ತಾಳಲ್ಲ ಹುಡುಗಿ.
ಒಯ್ಯಾರೆ ಪೈಸಾ ಫೈಟ್ ಹಾಕ್ರಿ ಇವನು ಎಕ್ಸ್ಪರ್ಟ್ ಡ್ರೈವರ್. ನಿನಗೆ ಏನನ್ನ ಬೇಕು ಕೊಡ್ಲಿಲ್ಲ ಅಂದ್ರೆ ಅವಮಾನ ಆಗುತ್ತೋಳು. ನಾಳೆ ನೋಡಲೇ ನನ್ನ ಟ್ಯಾಕ್ಟ್ರಿ ಹೆಸರು ಮಾಡಿಸ್ಬಿಡ್ತೀನಿ. ಅದಕ್ಕೂ ಮುನ್ನ ಆ ಬಂಗಾರಿ ಕೊಡ್ಸಿರೋ ಡ್ರೆಸ್ ಬಿಚ್ಚಾಕಿ ಬೆಂಕಿಗೆ ಹಾಕಲೇ. ನೀನು ಹೂ ಅಂದ್ರೆ ನಾವು ಪಾತಿಂಗ್ ಹಬ್ಬದೊಡ್ಡ ಸೈಟ್ಗಳದು ಮಾಡಿಸಿ ರೌಕೆ ಎಲ್ಲ ಕೊಡಿಸ್ಬಿಡ್ತೀನಿ. ಸೀರೆ ರೌಕೆ ಯಪ್ಪ ಆಯಪ್ಪನ ಸೈಟ್ ಯಾಕೆ ಮಾರುತ್ತಿ ಹೋಗ್ಲಿ ಕೂಡ ಕಲ್ನಾಗ ಕತ್ತಾನೆ. ಭಾರಿ ಭಾರಿ ಹೆಸರು ನಮ್ಮ ದೊಡ್ಡಪ್ಪ. ಭಾರಿ ಆಸ್ತಿ ಐತಿ ನಿಮ್ ದೊಡ್ಡಪ್ಪ. ಅದಕ್ಕ ದೊಡ್ಡಪ್ಪಂಗ ಊಟ ಇಡಕ್ ಹೋಗ್ತಿದಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಿದೀವಿ. ಅಧ್ಯಕ್ಷರಾಗಿ ನೆಮ್ಮದಿ ಕೂತ್ಬಿಡ್ಲಿ. ಸರಿಯಾಗಿ ಹೇಳ್ತಾನೆ ನನ್ನ ಸಾಂಗ್. ನೀ ತಪ್ಪೋದು ಬೇಡ, ನನ್ನ ಮುಂದೆ ಸುರ್ಸೋದು ಬೇಡ. ನಿನ್ನ ಟ್ಯಾಕ್ಟ್ರಿ ಸವಸನ ನನಗ ಬೇಡ. ನನ್ನ ಹೆಸರು ನಿನ್ನ ಟ್ಯಾಕ್ಟ್ರಿ ಸುದ್ದಿನೂ ಬೇಡ ನೋಡು.
ಗೊತ್ತವಯ್ಯರಿ ಯಾಕ್ರೆ ಎತ್ತು ಹೊಡಿಬೇಕಾದ್ರೆ ಹರಿಯೋದು ಮುರಿಯೋದು ಬಹಳ ಸಹಜ. ಇವನ್ನೆಲ್ಲ ನಾನು ಬುದ್ಧಿ ಮಾಡಿ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು, ಬೇರೆ ಯಾರು ಅನುಸರಿಸ್ಕೊಂಡು ಹೋಗ್ತಾವೆ? ಹಂಗಾದ್ರೆ ಅನ್ಸರಿಸ್ಕೊಳೋದು ಹಿಂಸರಿಸ್ಕೊಳೋದು ಆ ಕಡೆ ಇರ್ಲಿ. ನನಗೆ ಐತ ಇಲ್ಲ ಮೊದ್ಲು ಹೇಳು. ಪ್ರೀತಿಗೆ ನನ್ನ ಹತ್ರ ಕಮ್ಮಿ. ನೀವು ಈಗ ಮಧ್ಯಾಹ್ನ ಬಂದು 5 ಗಂಟೆಗೆ ಅದೇ ತೋರಿಸ್ಬಿಟ್ಟು ಆಮೇಲೆ ನೆನೆಸ್ಕೊಂಡು ಯಾವಾಗಾಗೆ ಸ್ನಾನ ಮಾಡ್ಬೇಕು ನೋಡು. ಯವ್ವ ಮಾವ ಏಟು ತೈತಿ ನಿಂದ. ಅದೇನವಯ್ಯ ಅಷ್ಟು ನಿನ್ ಕಣ್ಣಿ ಕಂಡಿರೋದು. ಏ ನೀ ತಪ್ಪು ತಿಳ್ಕೊಬೇಡ. ನಿನ್ನ ಹೆಸರು ಅದು ಅಲ್ಲದೆ ನಿನಗ ನನ್ನ ಮೇಲೆ ಪೂರ್ತಿನೂ ಭಾಳ ಉದ್ದ ಐತಿ. ಕೇಳ್ತೀಯಲ್ಲ ಇನ್ನ ಎಲ್ಲೇನ ಉಂಟೇನವಯ್ಯರಿ? ಎಲ್ಲುಂಟು? ನನ್ನ ಮಡಿಕೆ ಹಳೆದವರು ನನ್ನ ಈ ಮಳೆ ಬಂದು ಈ ಕಡೆಯಿಂದ ನೋಡಿದ್ದೀನವಯ್ಯರಿ. ಈ ಮಡಿಕೆ ಹೊಡೆಯೋ ಸೀಸನ್ ನನ್ನ ಹತ್ರನೇ ಹೊಡ್ಸ್ಕೋಬೇಕಂತ ಕಿವತ್ತಿ ನಿಂತಾರಲ್ಲ ಜನ. ಹಗಲು ರಾತ್ರಿ ನಿದ್ದೆ ಕೆಟ್ಟು ಹೊಡೆದು ನಂತಾಗೆ ಹೊಡ್ಸ್ಕೋಬೇಕಂತ ನೋಡಲಿ. ನಿದ್ದೆ ಕೆಟ್ಟು ಹೊಡೆದು ನಂದೊಂದು ಎಕರೆ ಹೊಡಿ ನಂದೊಂದು ಎಕರೆ ಹೊಡಿ ಅಂತಾರೆ. ದುಡಿಯೋರು ಕಿವತ್ತಿ ನಿಂತಾರೆ. ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದ್ರೆ ಬೆಳಿಗ್ಗೆ ಎಕಡೆ ತುಕುಡ ಹೊಡಿತಾರ ಮನೆ. ಯಪ್ಪ ಮತ್ತೆ ಇನ್ಯಾಕ ಅವ್ರದ್ದು ಇವ್ರದ್ದು ಹೊಡಿಯಕ್ ಹೋಗ್ತೀನಿ ಇನ್ನೂ ಮಡಿಕಿನ. ಆದ್ರೆ ನೀನು ಓಲ್ಡ್ ಗಾಡಿ ಐತಲ್ಲ ಅದನ್ನ ಮಾರ್ಬಿಟ್ಟು ನನ್ನ ಹೆಸರಿಗೆ ಬ್ಯಾಂಕ್ನಾಗ ರೊಕ್ಕ ಇಟ್ಬಿಟ್ರೆ ಭಾಳ ಚಂದ ಇರ್ತದ ನೋಡ್. ಮತ್ತೆ ಏನ್ ಮಾಡಕ್ಕಾಗುತ್ತಾನೆ? ಸಾರಿ ಚಿನ್ನ ಅವತ್ತು ಲಾಟ್ರಿ ಅಂತ ನಿನ್ನ ತುಂಬಾ ಹುಡುಕಿದೆ. ಯಾವಾಗ ನಿನ್ ಕೈ ಸಿಕ್ಕಿದ್ರೆ ನಿನ್ ಕೈಗೆ ತಂದು ಕೊಡ್ತಿದ್ರು ಲಾಟ್ರಿನ. ಇನ್ನು ಮುಂದೆ ಯಾವಾಗ ಎದ್ರೆ ನಿನ್ ಕೈಗೆ ತಂದು ಕೊಡ್ತೀನಿ ನೋಡು. ನೀನ್ ಮುಟ್ಟದಲೆ ಕೊಡ್ದಲೆ ಯಾರು ಭದ್ರೋ ಬಚ್ಚಿಕೆ ಬಿಡ ಎಲ್ಲಿ ಬೇಕಲ್ಲಿಗೆ. ಏ ಏನ ಲಾಟ್ರಿ ಗಾಡಿ ಲಾಟ್ರಿ ದುಡ್ಡು ಇಕ್ಯ ಹಂಗೇಳ ಮತ್ತೆ ಗ್ಯಾಪ್ ಕೊಟ್ಟು ಹೇಳ್ತಿಯಲ್ಲ ಮನೆಗೆ ನಿನ್ನೆ ಹೋಗ್ಲಾಗೈತೆ ಮನೆ ಸುಸ್ತೈತೆ ಸುಸ್ತಾಗೈತಿ. ಹಾ ಇನ್ನೊಂದ್ ಐತಿ ಮತ್ತಿನ್ನ ಬಿಡಲ್ಲ. ನಿನ್ನೇನು ಬೆಳಕರಿ ತಕನ ಬೆಳಕರೆ ತಗೊಂಡ್ಬಿಟ್ಟು ಕುಟ್ಟಕ್ಕೆ ರೆಡಿ ಇದೆ. ಕುಟ್ಟಕ್ಕೆ ನೀನು ಮುಟ್ಟಿಸ್ಕೊಂಡು ಇನ್ನು ಒಣಕೊಂಡು ಹೋಗ್ಬಿಡ್ತೀಯ.
ಹಬ್ಬ ಇವತ್ತು ನನಗೆ ಸಮಾಧಾನವಾಯಿತು. ಯಾಕೆ ಯಾಕೆ ಹೇಳ್ತೀರಿ? ಇವತ್ತಾದ್ರೂ ನಿಮ್ಮಣ್ಣ ಈ ತಂಗಿಯನ್ನು ಫ್ರೀ ಬರ್ಡ್ ತರ ಒಂಟಿಯಾಗಿ ಬರಕ್ಕೆ ಬಿಟ್ಟಿದ್ದಾನಲ್ಲ, ಅದಕ್ಕೆ. ನೋಡಿ, ನಮ್ಮಣ್ಣ ಕುದುರೆ ಎಷ್ಟಿಗೆ ಹೋಗಿದ್ದಾನೆ, ಅದಕ್ಕೋಸ್ಕರ ನಾನು ಒಳ್ಳೆ ಬಂದೆ. ಯಾಕೆ ನಮ್ಮ ಅಣ್ಣನ ಜೊತೆ ಬಂದ್ರೆ ನಿಮಗೇನಾದ್ರೂ ಬೇಜಾರ? ಬೇಜಾರಿಲ್ಲ, ಹಾಲು ಸಕ್ಕರೆ ಕುಡಿದಷ್ಟೇ ಆನಂದವಾಯಿತು. ನೋಡಿ, ಯಾಕೆ ರೀತಿ ಆಡ್ತಾ ಇದ್ದೀರಾ? ಅದು ಅಲ್ಲದೆ ಈ ನಿಮ್ಮ ಮಾತುಗಳು ನನಗೆ ಅರ್ಥವೇ ಆಗ್ತಾ ಇಲ್ಲ. ಅಲ್ಲ ಪ್ರೇಮ, ನಿಮ್ಮ ಅಣ್ಣನಿಗೆ ಸ್ವಲ್ಪವಾದ ಬುದ್ಧಿ ಬೇಡವಾ? ಈ ಹೆಣ್ಣು ಹಕ್ಕಿಗೆ ಇಲ್ಲೊಂದು ಗಂಡು ಹಕ್ಕಿ ಕಾದು ಕುಳಿತಿದ್ದವರೊಂದು ಪರಿಜ್ಞಾನವೇ ಬೇಡವಾ? ನಿನ್ನನ್ನು ಯಾವಾಗಲೂ ಜೊತೆಯಲ್ಲೇ ಇಟ್ಟುಕೊಂಡು ಬಂಗಾರದ ಪಂಜರದಂತೆ ಕಾಯ್ತಾ ಇದ್ದಾನಲ್ಲ, ನೀನೇನು ಮಲ್ಲಿಗೆ ಹೂವ? ನೋಡಿ, ಯಾಕಿಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನೋಡಿ, ಸಮಟೈಮ್ಸ್ ನಾನು ಮಲ್ಲಿಗೆ ಹೂ ಆದ್ರೂ ಕೂಡ ಅದು ನಿಮ್ಮ ಪ್ರಕಾರಕ್ಕೆ ಮಾತಾಡ್ತಾನೆ. ಅದು ನಿನ್ನ ಅಗ್ರಜನಿಗೆ ಗೊತ್ತು. ನನ್ನ ತಂಗಿ ನನ್ನ ಜೊತೆಯಲ್ಲೇ ಬೆಳೆದ ಮಲ್ಲಿಗೆ ಅಂತ. ಅದನ್ನು ಯಾರು ಮುಟ್ಟಬಾರದು, ಅದನ್ನು ಯಾರು ನೋಯಿಸಬಾರದು, ಅದರ ಸುಗಂಧವನ್ನು ಯಾರು ಸವಿಯಬಾರದು ಅಂತ ಹೇಳಿ ಸರ್ಪಕೋಟೆ ಕಟ್ಟಿ ನಿನ್ನನ್ನು ಕಾವಲು ಕಾಯ್ತಿದ್ದಾನಲ್ಲ. ಬೈ ಚಾನ್ಸ್ ಯಾರಾದ್ರೂ ನಿನ್ನ ಕಿಡ್ನಾಪ್ ಮಾಡಿಬಿಟ್ಟರೆ? ಏನು? ಅಪ್ರತಿಮ ಶೂರನಾದ ಆಂಧೋನಿ ತಂಗಿಯನ್ನ ಹೊತ್ತುಕೊಂಡು ಹೋಗದು ಖಂಡಿತವಾಗಿ ಅದೆಂದಿಗೂ ಸಾಧ್ಯವಿಲ್ಲದ ಮಾತು. ಒಂದು ವೇಳೆ ಅಂತ ಗಂಡ ಈ ಭೂಮಿ ಮೇಲೆ ಹುಟ್ಟಿದ್ದೆ ಆದ್ರೆ ಅವನಿಗೆ 2 ಗುಂಡಿಗೆ ಇರಬೇಕಾಗುತ್ತೆ. 2 ಗುಂಡಿಗೆ ಇರುವನ ಈ ಭೂಮಿ ಮೇಲೆ ಅಲ್ಲ, ಈ ತ್ರಿಭುವನದಲ್ಲೇ ಹುಟ್ಟಿರೋದಿಲ್ಲ ಬಿಡು. ಇದೇನ್ ಮನೆ ಹೀಗಂತ ಇದ್ರೆ? ನೋಡಿ, ನಾನು ಹೇಗಂತ 2 ಗುಂಡಿಗೆ ಇರೋ ಗಂಡು ಬೇರೆ ಯಾರು? ಅದು ನೀವೇ. ಈ ವಿಶ್ವದಲ್ಲಿ ಏರ್ಪಾಡು ಮಾಡಿರುವಂತ ಎಲ್ಲಾ ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗವಹಿಸಿ ಮ್ಯಾನ್ ಆಫ್ ದಿ ಇಯರ್ ಎಂದು ಅವಾರ್ಡ್ ಪಡೆದಿದ್ದೀರಿ. ಹೀಗಿದ್ದಾಗ ನೀವೇ ಹೀಗಂದ್ರೆ ಹೇಗೆ? ಮ್ಯಾನ್ ಆಫ್ ದಿ ಇಯರ್ ಈ ಅವಾರ್ಡ್ ಪಡೆದಕ್ಕೆ ಸ್ಫೂರ್ತಿ ಯಾರು ಗೊತ್ತಾ? ಯಾರು? ಬೇರೆ ಯಾರು ಅಲ್ಲ, ನನ್ನ ಎದುರಿಗೆ ನಿಂತು ಮಾತನಾಡುತ್ತಿರುವ ನನ್ನ ಹೃದಯ ದೇವತೆ. ಈ ಹೃದಯ ದೇವತೆ ತೋರಿದ ಪ್ರೀತಿ ಕಟಾಕ್ಷದಿಂದ ಈ ಅವಾರ್ಡ್ ಅನ್ನು ಪಡೆಯೋದಕ್ಕೆ ಸ್ಫೂರ್ತಿಯಾಗಿತ್ತು. ಈ ಸನ್ಮಾನ ಸತ್ಕಾರಕ್ಕೆಲ್ಲ ಕಾರಣಕರ್ತಳು ನೀನೇ ಪ್ರೇಮ, ನೀನೇ. ಸಾಕು ಮಾಡಿ ನಿಮ್ಮ ಹೊಗಳಿಕೆ ಮಾತು. ಅಂದಾಗೆ ಮತ್ತೆ ನಿಮ್ಮ ಪತಿಯ ಎಲ್ಲಿದೆ ಅಂತ ಹೇಳಿಲ್ವಲ್ಲ? ನಾಳೆನಾ ಮೇಡಮ್? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಯಾಕೆ, ನೀವು ಬರ್ತೀರಾ? ಅಯ್ಯೋ, ನಾನು ಬರೋದ? ನೀವು ಆಡುವ ಆಟದ ಶೈಲಿಯನ್ನ ಟಿವಿಯಲ್ಲಿ ನೋಡಿ ಆನಂದ ಪಡಬೇಕಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಕ್ರೀಡಾಂಗಣದಲ್ಲಿ ಬಂದು ನೋಡುವಂತ ಭಾಗ್ಯವನ್ನ ಆ ದೇವರು ನನಗಿನ್ನು ಕಾಣಿಸ್ತಾ ಇಲ್ವಲ್ಲ? ಚೇಚೆ, ಇಷ್ಟಕ್ಕೆಲ್ಲ ಬೇಜಾರಾಗುವುದಾ? ನೀನು ನನ್ನ ಆಟವನ್ನು ಸ್ಟೇಡಿಯಂನಲ್ಲಿ ನೋಡಬೇಕಷ್ಟೇ ತಾನೆ? ನಾಳೆನೇ ಬಾ ನನ್ನ ಜೊತೆಯಲ್ಲಿ. ನಿನ್ನ ಆಸೆ ಇದು ಪೂರ್ತಿ ಮಾಡುವೆ. ಚೇಚೆ, ನೋಡಿ, ನಮ್ಮ ಅಣ್ಣ ಕುದುರೆ ಮಕ್ಕಕ್ಕೆ ಹೋದವನು ನಾಳೆನೇ ಬರ್ತೀನಿ ಅಂತ ಫೋನ್ ಮಾಡಿದ್ದಾನೆ. ಒಂದು ವೇಳೆ ಅವ್ರು ಬಂದ ತಕ್ಷಣ ಕೇಳೋಣ ನನಗೆ. ಆದ್ರೆ ಇನ್ನು ಮುಗಿದೋಯ್ತು. ಆ ಮನೆಯಲ್ಲಿ ದೊಡ್ಡ ರಾಧ ಅಂತ ನಿಮ್ಗೆ ಮಾಡ್ತಾರೆ.
Child,
ನೀನು ನನ್ನ ಆಟವನ್ನು ಮೈದಾನದಲ್ಲಿ ನೋಡಬೇಕಷ್ಟೇ ತಾನೆ. ನಾಳೆನೆ ಬಾ, ನಿನ್ನ ಆಸೆಯನ್ನು ಪೂರ್ತಿ ಮಾಡವೆ. ಅಯ್ಯೋ ದೇವಿ, ಇಲ್ಲಪ್ಪ. ನಾಳೆ ಅಣ್ಣ ತಿರುಪತಿಯಿಂದ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡ್ತಾ. ಮದುವೆ ಅವನ್ ಬಂದಾಗ ಏನಾದ್ರು ನಾನ್ ಮನೇಲಿ ಎದ್ದು ಹೋದ್ರೆ ದೊಡ್ಡ ರಾಧಾಂತನೇ ಮಾಡ್ತಾನೆ. ಅಣ್ಣ 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 ನಿಲ್ಲಿಸು. ನಿನ್ನ ಅಣ್ಣ, ನೀನು ನಿನ್ನ ಅಣ್ಣನನ್ನು ಕೇಳಿ ನನ್ನನ್ನು ಪ್ರೀತಿ ಮಾಡಿದ್ಯೋ ಅಥವಾ ನಿನ್ನ ಸ್ವಂತ ಬುದ್ಧಿಯಿಂದ ನನ್ನನ್ನು ಪ್ರೀತಿ ಮಾಡಿದ್ಯೋ ಒಂದೂ ಗೊತ್ತಾಗ್ತಾ ಇಲ್ಲ. ನೋಡು ಪ್ರೇಮ, ಪ್ರೀತಿ ಮಾಡಿದರೆ ಜಗಕ್ಕೆ ಹೆದರಬಾರದು. ಅಂಶವಾಣಿ ನೀನು ಕೇಳಿಲ್ಲವೇ? ಆ ಧೈರ್ಯ ನಿನ್ನಲ್ಲಿ ಇದ್ದರೆ ಪ್ರೀತಿ ಮಾಡಿದ್ರೆ ಜಗಕ್ಕೆ ಹೆದರಬಾರದು ಅಂತ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅನ್ನೋ ಅಂಶವಾಣಿ ನೀನು ಕೇಳಿಲ್ಲವೇ? ಆ ಧೈರ್ಯ ನಿನ್ನಲ್ಲಿ ಇದ್ದರೆ ನಾಳೆನೆ ಬಾ, ನನ್ನ ಜೊತೆಯಲ್ಲಿ ನೀನು ನಾಚನ ಮಾಡುವಂತೆ. ನನ್ನ ಸೋದರ ಸಂಖ್ಯೆ ಜೊತೆಲಿ ನನ್ನ ಮದುವೆಯನ್ನು ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ನಾವಿಲ್ಲಿ ಈ ರೀತಿ ಜೊತೆಲಿ ಓಡಾಡ್ತಾ ಇರೋ ವಿಚಾರ ಅವನಿಗೆ ಗೊತ್ತಾದ್ರೆ ಅವನ ಆಸೆಗಳಿಗೆಲ್ಲ ಕಲ್ಲು ಹಾಕಂತಾಗುತ್ತೆ. ಆದ್ರೆ ಈ ನಮ್ಮ ಪ್ರೀತಿಗೆ ಅಡ್ಡವಾಗಿ ನಿಲ್ತಾನೇನೋ ಭಯ. ಏನು ಏನಂದ್ರೆ ನಮ್ಮ ಪ್ರೀತಿಗೆ ಅಡ್ಡಿ ಆಗೋದ? ನಮ್ಮ ಪ್ರೀತಿಗೆ ಅಡ್ಡಿ ಆಗೋಕೆ ನಿಮ್ಮ ಅಣ್ಣೇನು ಉದ್ಭವ ಮೂರ್ತಿನ? ನೋಡು ಪ್ರೇಮ, ಪ್ರೀತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಪ್ರಾಣಿಯೂ ಕೂಡ ಬದುಕೋಕೆ ಸಾಗೋದಿಲ್ಲ. ಯುಗದಿಂದ ಯುಗಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಹರಿಯುತ್ತಾ ಬರುತ್ತಿರುವ ಈ ಪ್ರೀತಿಯ ಮನನಿಗೆ ಅಣೆಕಟ್ಟು ಕಟ್ಟುವ ಬುಬ್ಬ ಇನ್ನೂ ಹುಟ್ಟಿಲ್ಲ. ಒಂದು ವೇಳೆ ನಮ್ಮ ಪ್ರೀತಿಗೆ ಏನಾದರೂ ನಮ್ಮ ಪ್ರೀತಿ ಸಾಗರಕ್ಕೆ ನಿಮ್ಮ ಅಣ್ಣ ಏನಾದರೂ ವಿಷ ಬೆರೆಸೋ ಪ್ರಯತ್ನ ಪಟ್ಟರೆ ನಿಮ್ಮ ಅಣ್ಣನನ್ನು ಜೀವಂತ ಸಹಿತ ಬಿಡುವುದಿಲ್ಲ ಈ ನಿನ್ನ ಪ್ರಿಯತಮ. ಮಾತಿನ ಅರ್ಥ ಮಾಡ್ಕೊಳ್ಳಿ. ಈಗ ಅಲ್ಲಿ ನೋಡಿ, ಆ ನದಿ ಆ ಸಾಗರವನ್ನು ಸೇರೋದಕ್ಕೆ ಎಷ್ಟು ಕಾತರದಿಂದ ಆ ತುಂಗಭದ್ರಾ ನದಿಯನ್ನ ಆ ಸಾಗರದಿಂದ ಹೇಗೆ ದೂರ ಮಾಡೋದಕ್ಕೆ ಸಾಧ್ಯವಿಲ್ಲೋ ಅದೇ ರೀತಿ ನನ್ನ ನಿನ್ನ ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪ್ರೇಮ, ಈ ನಮ್ಮ ಪವಿತ್ರವಾದ ಪ್ರೀತಿಯನ್ನು ಪುಣ್ಯವಾಹಿನಿ ತುಂಗಭದ್ರಾ ನದಿಗೆ ಹೋಲಿಸಿದಲ್ಲ, ನಿನ್ನನ್ನು ಹೇಗೆ ಕೊಂಡಾಡಬೇಕೆಂಬುದು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನಲ್ಲಿ ಈಗ ಉಕ್ಕಿ ಬರುತ್ತಿರುವ ಮುಗಿಲೆತ್ತರಕ್ಕೆ ಹಾರಿ ಅಕ್ಕಿಯಂತೆ ಹಾರಬೇಕನ್ನಿಸುತ್ತದೆ, ಜಿಂಕೆಯಂತೆ ಜಿಗಿದು ಉಪ್ಪಳಿಸಬೇಕನ್ನಿಸುತ್ತೆ. ನಿಮ್ಮ ಆಸೆನ ನಾನು ಖಂಡಿತವಾಗ್ಲೂ ನೆರವೇರಿಸ್ತೀನಿ ರಾಜ. ನೋಡಿ, ನಾವಿಬ್ಬರು ಸೇರಿ ಮಯೂರ ಅಂತ ನರ್ತನೆ ಮಾಡುತ್ತಾ ಆ ಪ್ರೇಮ ಲೋಕದ ವೈಭೋಗವನ್ನ ಈ ಭೂಲೋಕದಲ್ಲಿ ಸೃಷ್ಟಿ ಮಾಡೋಣ.
ಬಲೆ ಆಂಜನೇಯ ಸ್ವಾಮಿ, ಒತಿಕೆರೆ ಸಿದ್ದಪ್ಪ, ಕಾಪ್ರಾಳಿ ಕಾಟ, ಕೊಳೋಳು ಕೆಂಚಪ್ಪ, ಜೈ ಜೈ ನಾಗಪ್ಪ, ಎಡಬಿಟ್ಟಾರಪ್ಪ. ಅದಕ್ಕಾಗಿ ಆಕೆ ನೀ ಆ ಹುಡುಗರ ಯಶ, ಆ ಬಂಗ ಸಿಂಗ ನನ್ನ ಮಕ್ಕಳಿಗೆ ಹಾಕ್ನಿ ಸರಿಯಾಗಿ ಪಾಠ. ಜೈ ಜೈ ನಾಗಪ್ಪ, ರಾಣಿಗೊಂದು ನೋಡಪ್ಪ, ಎತ್ತಾತ್ರಿ ಒಂದು ನೋಡ ನಾಗಪ್ಪ. ನೀ ಹಿಂಗ ಊರ್ತಾ ಇದ್ರ ನಡು ಬೀದೆ ಕರ್ಕೊಂಡೋಗಿ ಬಿಚ್ಚೇಂದಿನ ಲುಂಗಿನ. ಏ ಅಲೇ ಅಮ್ಮಣಿ, ನೀನು ಲುಂಗಿ ಬಿಚ್ಚಾಲೆ ನಿಂದು ಬಿಚ್ಚುತ್ತ ನೋಡ್ಲಿ, ಇವಾಗ ತುಂಗಿ ಬಿಟ್ಟು ಬಿಡ್ತಿದ್ದಾಳ ಬಾಕಿಂಗ. ಏನಪ್ಪ ಅದ ನಿನ್ನ ಬಿಡೋದು? ಹಾವಲೇ ಹಾವು ಏಟೈತಿ ನಿನ್ನ ಹಾವು? ಐತೆ ತಡೆಯಮ್ಮ, ಬುಟ್ಟಿ ತಂಬಳಿ ನೋಡ್ದಾಗ ಐತೆ ನಿನಗೆ ಹಾವು ಹಾವು. ನೀನ್ ಹಿಂಗ ಊರ್ತಾ ನಿಂತ್ರ ಸರಿರಕ್ಕಿಲ್ಲ, ಪುಟ್ಟಿ ಗಿಟ್ಟಿ ತಗೊಂಡು ನೀವು ರೈಟ್ ಹೇಳುವಂತ. ಅಯ್ಯೋ ಅಲೇ, ನಾವೇನು ನಿಮ್ ತಗೆ ಗುಡ್ಡಾಡಕ್ ಬಂದಿರಲೇ ಅಮ್ಮನೆ. ನಮ್ಮ ನಾಗರಾಜ ಪುಟ್ಟಾಗಿರೋನಿಗೆ ಒಂದು ಬಟ್ಲ ಹಾಲಿದ್ರೆ ಕೊಡು, ಆರ ಶಿವ ಅಂದಾಗ ಒಟ್ಟೋಗ್ಬಿಡ್ತಿ ಮುಂದೂರು. ಹಾಲಮ್ಮ ಹಣ ಬೇಡೇನ? ಬೇಡ. ಹಾಲು ಅಂದ್ರ ಸರಿರಕ್ಕಿಲ್ಲ ನಡ. ನಮ್ಗ ಇನ್ನು ಹಾಲು ಬರೋ ಟೈಮ್ ಬಂದಿಲ್ಲ. ಟೈಮ್ ಬಂದಾಗ ಬೇಕಾದ್ರ ಬಾ, ಕೊಟ್ಟು ಕಳಿಸ್ತೀನಿ ಅಂತೇನ. ಹಂಗಾದ್ರೆ ಅವ್ರು ಇವ್ರು ತಗಾಕೊಂಡ್ರೆ ಹಾಲು, ಹಂಗಾದ್ರೆ ಯಾವ್ಯಾವ ಆಕ ದನ ಕರ ಯಾವ
ಕಟ್ಕೊಂಡಿಲ್ವಲ್ರಿ ನೀನೇ ಹಿಂಗನ್ ಬೇಡ ಅರೆ ಕರೆಂಟ್ ಬರ್ಲಿ